ಎಲ್ಲರಿಗೆ ನಮಸ್ಕಾರ. ಇದು ನಾನು ಏನಾದರೂ ಐರನ್ ಮಾಡ್ತಾ ಇದ್ನಲ್ಲ, ಈ ಬ್ಲೌಸ್ ಕಟಿಂಗು ಇದ್ರ ಮೊದಲು ವಿಡಿಯೋದಲ್ಲಿ ತೋರಿಸಿದ್ದೆ ನಾನು. ಅದು ಸ್ಟಿಚಿಂಗ್ ತೋರಿಸಿ ಅಂತ ಒಬ್ಬರು ಕಾಮೆಂಟ್ ಮಾಡಿದರು. ಬಟ್ ನಾನು ಕಟ್ಟಿಂಗ್ ಮಾಡಿದ ಒಂದು 15 ನಿಮಿಷದಲ್ಲೇ ಸ್ಟಿಚಿಂಗ್ ಹೋಗುತ್ತೆ, ಟೈಲರ್ಸ್ ಕೊಟ್ಬಿಡ್ತೀನಿ. ಸ್ಟಿಚಿಂಗ್ ಬೇಕಾದರೆ ಮತ್ತೆ ಒಂದು ವಿಡಿಯೋ ನಾನು ಯಾವುದನ್ನು ತೋರಿಸ್ತೀನಿ. ಇದು ಶೋಲ್ಡರು, ಬ್ಯಾಕ್ ನೆಕ್ ಡೀಪ್ ಇರೋದು, ಶೋಲ್ಡರ್ ಹೈ ನೆಕ್ಕಲ್ಲಿ ಮಾಡಿದ್ದೀನಿ. ಅದೇ ಬ್ಲೌಸು ಇವಾಗ ನಾನು ಐರನ್ ಮಾಡ್ತಿರೋದು. ನಿಮ್ಗೆ ಯಾವುದಾದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನೋ ಅದೇ ಬ್ಲೌಸನ್ನು ನಾನು ಇವಾಗ ಐರನ್ ಮಾಡ್ತಿರೋದು. ಪೈಪಿಂಗ್ ಆಗಿ ಸ್ಟಿಚಿಂಗ್ ಆದಮೇಲೆ ಈ ಥರ ರೆಡಿ ಆಗಿದ್ದು ನೋಡಿರಿ. ಈ ಸ್ಟಿಚಿಂಗ್ ವೀಡಿಯೋ ಬೇಕಾದರೆ ನಾನು ಯಾವಾಗ ಮತ್ತೆ ಟೈಮ್ ಸಿಕ್ಕಾಗ ನಾನು ಸ್ಟಿಚಿಂಗ್ ವೀಡಿಯೋ ಕೂಡ ತೋರಿಸ್ತೀನಿ. ಇವಾಗ ಈ ಬ್ಲೌಸ್ ಸ್ಟಿಚಿಂಗ್ ಆಗೋಯ್ತು. ಆಮೇಲೆ ಈ ಥರ ದಿಂಬುಗಳು ಇಟ್ಕೊಂಡು ಈ ಥರ ಪೈಪಿಂಗ್ ಆಗಿರೋ ಬ್ಲೌಸ್ಗಳಿಗೆ ಐರನ್ ಮಾಡಿಕೊಂಡ್ರೆ ತುಂಬ ನೀಟಾಗಿ ಬರುತ್ತೆ. ಐರನ್ ಕೂಡ ಹಂಗೆ ಅದೇ ಥರ ನೀಟಾಗಿ ಕೂಡುತ್ತೆ ಕೂಡ. ಈ ಥರ ದಿಂಬುಗಳನ್ನ ಮಾಡ್ಕೋಬೇಕು ನೀವು. ಮಾಡಿಕೊಂಡು ಐರನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸ್ಟಿಚಿಂಗಲ್ಲಿ ಒಂದೇ ಫಿನಿಶಿಂಗ್ ಅಲ್ಲ, ಐರನಲ್ಲಿ ಕೂಡ ಫಿನಿಶಿಂಗ್ ಇರಬೇಕು. ಈ ಥರ ನೀಟಾಗಿ ಐರನ್ ಮಾಡಿಕೊಟ್ರೆ ಕಸ್ಟಮರ್ ಕೂಡ ಇಷ್ಟ ಆಗುತ್ತೆ. ನಿಮ್ಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ.